ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೆ ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಇಂದು ನಾವು ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ, ಅದರ ಉಪಯೋಗಗಳು ಮತ್ತು ಬಳಸುವ ವಿಧಾನ. ಈ ಒಂದು ಜೈವಿಕ ಗೊಬ್ಬರಗಳು ಸಾರಜನಕವನ್ನು ಸ್ಥಿರೀಕರಿಸುವ ರಂಜಕ ಮತ್ತು ಸತುವನ್ನು ಕರಗಿಸುವ ಗುಣ ವಿಶೇಷತೆಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರುತ್ತವೆ. ಪ್ರಸ್ತುತ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಬಳಕೆ ಕಡಿಮೆಯಾಗಿರುತ್ತದೆ. ಈ ಕೊರತೆಯನ್ನು ನೀಗಿಸಲು ಮತ್ತು ಒಂದೇ ರೀತಿಯ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಉಂಟಾಗುವ ಅಧಿಕ ಖರ್ಚು ಮತ್ತು ಕಡಿಮೆ ಕಾರ್ಯಕ್ಷಮತೆಯ ನ್ಯೂನತೆಯನ್ನು ಹೋಗಲಾಡಿಸಲು ICAR ಅಂದರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ಜೈವಿಕ ಗೊಬ್ಬರವಂತಹ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಉತ್ಕೃಷ್ಟ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಉಪಯೋಗಗಳನ್ನು ತಿಳಿಯೋಣ. ಇದು ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಅಜಿಟೋಬ್ಯಾಕ್ಟರ್ ಟ್ರೋಪಿಕಾಲಸ್, ಬ್ಯಾಸಿಲಸ್ ಆರ್ಯಭಟ ಮತ್ತು ಸುಡೋಮೋನಾಸ್ ಥಯಾನೆನ್ಸಿಸ್ ಹೊಂದಿರುತ್ತದೆ. ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಬಳಕೆಯಿಂದ ಸಸ್ಯದ ಬೆಳವಣಿಗೆ ಮತ್ತು ಇಳುವರಿಗೆ ಅಧಿಕಗೊಳ್ಳುತ್ತದೆ. ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ತೆಂಗಿನ ನಾರಿಗೆ ಸೇರಿಸಿ ಸುಲಭವಾಗಿ ಇದನ್ನು ಬಳಸಬಹುದು. ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಸೂಕ್ಷ್ಮಾಣು ಜೀವಿಗಳನ್ನು ಬೇರೆ ಬೇರೆಯಾಗಿ ಹಾಕುವ ಅವಶ್ಯಕತೆ ಇಲ್ಲದೆ ರೈತರು ವಿವಿಧ ಬೆಳೆಗಳಿಗೆ ಬಳಸಬಹುದು. ಬೀಜವು ಬೇಗ ಮೊಳಕೆ ಹಿಡಿಯುವಂತೆ ಮಾಡಿ ಸಸ್ಯದ ಬೆಳವಣಿಗೆ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತದೆ. ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಯುಕ್ತ ಗೊಬ್ಬರಗಳಲ್ಲಿ 25% ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ವಿವಿಧ ಬೆಳೆಗಳಲ್ಲಿ 10% 17% ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದನ್ನು ಬಳಸುವ ವಿಧಾನ ಹೇಗೆ ಅಂತಂದ್ರೆ, ಇದನ್ನು ನಾವು ಬೀಜೋಪಚಾರವಾಗಿ ಸಹ ಬಳಸಬಹುದು. 200 ಗ್ರಾಂ ಬೀಜಗಳನ್ನು ಉಪಚರಿಸಲು 20 ಗ್ರಾಂ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 30 ಮಿಲಿ ಅನ್ನದ ಗಂಜಿ ಅಥವಾ ಬೆಲ್ಲದ ಪಾಕದ ನೀರಿನಲ್ಲಿ ಬೆರೆಸಿ ಬೀಜದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ ಅರ್ಧ ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಅದೇ ದಿನದಲ್ಲಿ ಬಿತ್ತನೆಯನ್ನು ಮಾಡಬಹುದು. ಹಾಗೆಯೇ ಮತ್ತೊಂದು ವಿಧಾನ ಏನಂದರೆ ಕೊಟ್ಟಿಗೆ ಗೊಬ್ಬರಕ್ಕೆ ಸೇರಿಸುವ ವಿಧಾನ. ಇದರಲ್ಲಿ 5 kg ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 500 kg ಕೊಟ್ಟಿಗೆ ಗೊಬ್ಬರದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳೆಗಳಿಗೆ ಉಪಯೋಗಿಸಬಹುದು. ಹಾಗೂ ಇದನ್ನು ಮತ್ತೆ ಬೆಳೆಗಳಿಗೆ ನೇರವಾಗಿ ಸಹ ಕೊಡಬಹುದು. ಹೇಗೆ ಅಂದರೆ 4 kg ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹ ಮತ್ತು ಅರ್ಧ kg ಬೆಲ್ಲವನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ನೇರವಾಗಿ ಸುರಿಯಬೇಕು ಅಥವಾ ಶೋಧಿಸಿದ ನಂತರ ಹನಿ ನೀರಾವರಿ ಮೂಲಕವೂ ಸಹ ನಾವು ಇದನ್ನು ಕೊಡಬಹುದು. ತೆಂಗಿನಕಾಯಿ ನಾರಿನೊಂದಿಗೆ ಬಳಸುವ ವಿಧಾನ: 1 kg ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ 1 ಟನ್ ತೆಂಗಿನ ನಾರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಇದನ್ನು ಬಳಸಬಹುದು. ಹೀಗೆಯೇ ಕಾಳುಮೆಣಸಿನಲ್ಲಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಉಪಯೋಗ. ಈ ಜೈವಿಕ ಗೊಬ್ಬರವನ್ನು ವಿವಿಧೆಡೆ ಇದು ಅಂಗಡಿಗಳಲ್ಲಿ ಸಿಗುತ್ತದೆ. ಇದನ್ನು ಉಪಯೋಗಿಸಿ ರೈತರು ಅಧಿಕ ಲಾಭವನ್ನು ಸಹ ಪಡೆದುಕೊಳ್ಳಬಹುದು. ಹಾಗೆಯೇ ಇದು ಎಲ್ಲ ಬೆಳೆಗಳು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇದರಿಂದ ನಾವು ರೈತರುಗಳು ಗೊಬ್ಬರವನ್ನು ಸಹ ಹಾಕುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ಅದರಲ್ಲೂ ಇದು ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಫಲವನ್ನು ನೀಡುತ್ತದೆ. ರೈತ ಬಾಂಧವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಂದು ನಾವು ಕಾಳುಮೆಣಸಿನಲ್ಲಿ ಸಸಿ ಉತ್ಪಾದನೆ ತಂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅಧಿಕ ಇಳುವರಿ ಕೊಡುವ ಆರೋಗ್ಯವಂತ ಬಳ್ಳಿ ಅಥವಾ ಗಿಡಗಳನ್ನು ನಾವು ಮೊದಲನೇದಾಗಿ ಗುರುತಿಸಬೇಕು. ನಂತರ ನೆಲದ ಮೇಲೆ ಹರಿದಾಡುವ ಬಳ್ಳಿಗಳನ್ನು ಚೂಪಾದ ಚಾಕುವಿನಿಂದ ಅಥವಾ ಕತ್ತಿಯಿಂದ ಅದನ್ನು ಬೇರ್ಪಡಿಸುವುದು. ಬೇರ್ಪಡಿಸಿದ ಬಳ್ಳಿಯನ್ನು ಸುತ್ತಿ ಆಧಾರ ಮರಕ್ಕೆ ಕಟ್ಟಬೇಕು. ಇದರಿಂದ ಬಳ್ಳಿಯು ನೆಲವನ್ನು ಸ್ಪರ್ಶಿಸಿ ಬೇರು ಹೊರಹೊಮ್ಮುವುದನ್ನು ನಿಯಂತ್ರಿಸಬೇಕಾಗುತ್ತದೆ. ಫಲವತ್ತಾದ ಮಣ್ಣು, ಗೊಬ್ಬರ ಹಾಗೂ ಮರಳುಗಳನ್ನು 2:1:1 ಅನುಪಾತದಲ್ಲಿ ಮಿಶ್ರಣ ಮಾಡಿ 30-45 ದಿನಗಳವರೆಗೆ ತೆರೆದ ಸ್ಥಳದಲ್ಲಿ ಸೌರೀಕರಿಸಬಹುದು. ಮೇಲಿನ ಮಿಶ್ರಣಕ್ಕೆ ಜೈವಿಕ ಶಿಲೀಂಧ್ರನಾಶಕಗಳಾದಂತಹ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವುಗಳನ್ನು 1 to 2 ಗ್ರಾಂ ಪ್ರತಿ kg ಮಿಶ್ರಣವನ್ನು ಮಾಡಬೇಕು. ಜೈವಿಕ ಶಿಲೀಂಧ್ರನಾಶಕಗಳಂತಹ ಈ ಮಿಶ್ರಣವನ್ನು ನಾವು ನಂತರ ಪಾಲಿಥೀನ್ ಬ್ಯಾಗ್ಗಳಿಗೆ ತುಂಬಬೇಕು. ಇವಕ್ಕೆ ಬೇಕಾಗುವಂತಹ ಅಳತೆ 4.5 x 7 ಅಥವಾ
8x5 ಈ ಗಾತ್ರದ ಪಾಲಿಥೀನ್ ಚೀಲಗಳನ್ನು ನಾವು ಉಪಯೋಗಿಸಬಹುದು. ಬಳ್ಳಿಯಲ್ಲಿರುವ ಎಲೆಗಳನ್ನು ಹಾಗೂ ಮೃದು ಕಾಂಡವನ್ನು ಕತ್ತರಿಸಿ ತೆಗೆಯಬೇಕು. ಬಳ್ಳಿಯನ್ನು 2ರಿಂದ 3 ಕಣ್ಣುಗಳಿರುವಂತಹ ತುಂಡುಗಳನ್ನಾಗಿ ನಾವು ಕತ್ತರಿಸಬೇಕು. ರೋಗ ಬಾರದಂತೆ ತಡೆಯಲು ಕಡ್ಡಿಗಳನ್ನು ಬಾವಿಸ್ತಿನ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಮಿಶ್ರಣ ಮಾಡಿ 20 ನಿಮಿಷಗಳ ಕಾಲ ನೆನೆಸಬೇಕು. ಹೆಚ್ಚಿನ ಬೇರುಗಳನ್ನು ಭರಿಸಲು ಬಳ್ಳಿಯ ತುಂಡುಗಳ ಬುಡಭಾಗಗಳನ್ನು ಅಂದರೆ ಕೆಳಭಾಗದ ಅರ್ಧ ಅಥವಾ 1 ಇಂಚನ್ನು 500 ppm ಸಾಮರ್ಥ್ಯದ ಇಂಡೋಲ್ ಬ್ಯೂಟರಿಕ್ ಆಸಿಡ್ IBA ಎಂಬ ಹಾರ್ಮೋನ್ನಿಂದ 3ರಿಂದ 5 ನಿಮಿಷಗಳ ಕಾಲ ಇದನ್ನು ಉಪಚರಿಸಿದರೆ ಹೆಚ್ಚು ಬೇರು ಬರಲು ಇದಕ್ಕೂ ಸಹಕಾರಿಯಾಗುತ್ತದೆ. ಪಾಲಿಥೀನ್ ಚೀಲ ಹೀಗೆ ಕತ್ತರಿಸಿ ಉಪಚರಿಸಿದ ಕಡ್ಡಿಗಳನ್ನು 1 ಕಣ್ಣು ಮಣ್ಣಿನ ಒಳಗೆ ಇರುವಂತೆ ನೆಡಬೇಕು. ಪ್ರತಿ ಬುಟ್ಟಿಯಲ್ಲಿ 2ರಿಂದ 3 ಕಡ್ಡಿಗಳು ಇರುವಂತೆ ನೆಡಬೇಕು. ಪಾಲಿಥೀನ್ ಟೆನಲ್ ಹೌಸ್ ನಿರ್ಮಾಣ. ಬೇರು ಹಾಗೂ ಕಣ್ಣುಗಳು ಚಿಗುರಲು ಪಾಲಿಥೀನ್ ಹಾಳೆಯಿಂದ ನಿರ್ಮಿಸಿದ ಮಂಜಿನ ಚೇಂಬರ್ ಇದರಲ್ಲಿ 40 ದಿನಗಳ ಕಾಲ ಇಡಬೇಕಾಗುತ್ತೆ. ಕಾಳು ಮೆಣಸಿನ ಬಳ್ಳಿಯ ಕಡ್ಡಿಗಳನ್ನು ಒಳಗೊಂಡಿರುವ ಪಾಲಿಥೀನ್ ಚೀಲಗಳನ್ನು ಸಾಕಷ್ಟು ನೆರಳಿರುವ ಪ್ರದೇಶದಲ್ಲಿ ಅಥವಾ ಹಸಿರು ಮನೆಗಳಲ್ಲಿ ಜೋಡಿಸಿ ಮಿತವಾಗಿ ಪ್ರತಿದಿನ ನೀರನ್ನು ಒದಗಿಸಬೇಕಾಗುತ್ತದೆ. ನಿರಂತರವಾಗಿ ನೀರನ್ನು ಒದಗಿಸುವುದರಿಂದ ಆರ್ದ್ರತೆಯನ್ನು ಹೆಚ್ಚಿಸಿ ತಾಪಮಾನವನ್ನು ಕಡಿಮೆ ಮಾಡಬಹುದು. ಫೈಟೋಪ್ತರಾ ರೋಗ ಬರದಂತೆ ತಡೆಗಟ್ಟಲು ಮುಂಚಿತವಾಗಿ 0.2% ಪ್ರಮಾಣದಲ್ಲಿ ತಾಮ್ರದ ಆಕ್ಸಿಕ್ಲೋರೈಡನ್ನು ಬಳ್ಳಿಗಳ ಬುಡವನ್ನು ನೆನೆಸಬೇಕಾಗುತ್ತದೆ. ಬಳ್ಳಿಗಳು ಸಮೃದ್ಧವಾಗಿ ಬೆಳೆಯಲು ಪೆಪ್ಪರ್ ಸ್ಪೆಷಲ್ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡುವವರೆಗೂ ನಿರಂತರವಾಗಿ ನೀರನ್ನು ಒದಗಿಸಬೇಕಾಗುತ್ತದೆ. ಆರೋಗ್ಯವಂತ ಹಾಗೂ ಹೆಚ್ಚಿನ ಬೇರು ಇರುವಂತಹ ಬಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಮುಖ್ಯ ಕ್ಷೇತ್ರದಲ್ಲಿ ನಾಟಿಯನ್ನು ಮಾಡಬಹುದು. ಹಾಗೂ ಈ ಒಂದು ಪಾಲಿಥೀನ್ ಬ್ಯಾಗ್ಗಳು ನಾವು ತುಂಡುಗಳನ್ನು ಪಾಲಿಥೀನ್ ಬ್ಯಾಗಿಗೆ ಹಾಕಿದ ನಂತರ ಸರಿಸುಮಾರು 3ರಿಂದ 4 ತಿಂಗಳ ನಂತರ ಇವು ಮೇನ್ ಫೀಲ್ಡಿಗೆ ನಾಟಿ ಮಾಡಲು ಸೂಕ್ತ ಆಗಿರುತ್ತೆ. ಇದರಲ್ಲಿ ಕನಿಷ್ಠ 4 ಎಲೆ ಅಥವಾ 6 ಎಲೆ ಇದ್ದಂತಹ ಪಾಲಿಥೀನ್ ಬ್ಯಾಗ್ಗಳು ಸಸಿಗಳು ಬಹಳ ಸೂಕ್ತ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.